കില്ലറിനെ നേരിട്ട് കണ്ട ആ ക്രൈം സീനിലേക്ക്. ಹಲೋ ನಮಸ್ತೆ, ಫಿಲ್ಮಿ ಬಾಕ್ಸ್ಗೆ ಸ್ವಾಗತ. ಅದೇ ರೀತಿಗೆ ಐಡೆಂಟಿ ಅನ್ನೋ ಒಂದು ಆಫಿಷಿಯಲ್ ಟ್ರೈಲರ್ ಅಂತೂ ಹೇಳಿದಾಗ ಅಂತಲೇ ಹೇಳಿದು ಸ್ನೇಹಿತರೆ. ಖಂಡಿತವಾಗಿಯೂ ಟೋವಿನೋ ಥಾಮಸ್ ನಡೆಸುತ್ತಿರುವಂತಹ ಒಂದು ಈ ಮೂವಿಯ ಒಂದು ಕೊನೆಗೂ ಒಂದು ಟ್ರೈಲರ್ ಅಂತೂ ರಿಲೀಸ್ ಆಗಿದೆ ಅಂತಲೇ ಹೇಳ್ಬೋದು. ಈಗಾಗಲೇ ಒಂದು ಈ ಮೂವಿಯ ಒಂದು ಟೀಸರ್ ಅಂತೂ ರಿಲೀಸ್ ಮಾಡಿದ್ದೇನೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿಯೂ ಟೀಸರ್ನ ಒಂದು ರಿವ್ಯೂ ಕೂಡ ಒಂದು ನಾನು ಹೇಳಿದ್ದೇನೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಯಾಕಂತ ಹೇಳಿದ್ರೆ ಉತ್ತಮವಾದ ಒಂದು ಒಳ್ಳೆಯ ರೆಸ್ಪಾನ್ಸ್ ಈ ಒಂದು ಟೀಸರ್ಗೆ ಒಂದು ಸಿಕ್ಕಿದೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರವೇ ನಾನು ಈ ಮೂವಿಯ ಒಂದು ಟ್ರೇಲರ್ನ ರಿವ್ಯೂ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕೆಂದರೆ ಮಲಯಾಳ ಮೂವಿ ಒಂದು ಯಾಕೆ ಬೆಸ್ಟ್ ಅಂತ ಒಂದು ವಿಚಾರಕ್ಕೆ ಹೇಳೋದಾದರೆ ಖಂಡಿತವಾಗಿಯೂ ಇಂಥ ಒಂದು ಸಸ್ಪೆನ್ಸ್ ಥ್ರಿಲ್ಲಿಂಗ್ ಮೂವಿಯನ್ನು ನೋಡಿ ನಾವು ತುಂಬ ಅಂದರೆ ತುಂಬ ವಿಚಾರ ಒಂದು ಕಲಿಲಿಕ್ಕೆ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದಕ್ಕೋಸ್ಕರವೇ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಮೂವಿಯಲ್ಲಿ ಒಂದು ಥ್ರಿಲ್ಲಿಂಗ್ ಮೂವಿಯನ್ನು ತರಲಿಕ್ಕೆ ಹೊರಟಿದ್ದಾರೆ. ಐಡೆಂಟಿ ಅನ್ನೋ ಒಂದು ಟ್ರೈಲರ್ ಅಂತಲೇ ಹೇಳ್ಬೋದು. ಟೋವಿನೋ ಥಾಮಸ್ ಅವರ ಮೊದಲನೇದಾಗಿ ಒಂದು ಅವರ ಬಗ್ಗೆ ಹೇಳುವಂಥ ನೋಡಲಿಕ್ಕೆ ಹೋದರೆ ಖಂಡಿತವಾಗಿ ಯಾಕಂದರೆ ಅತ್ಯುತ್ತಮ ನಟರಲ್ಲಿ ಕೂಡ ಒಬ್ಬರು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಯಾಕಂತೇಳಿದ್ರೆ ಉತ್ತಮವಾಗಿ ಯಾಕಂತೇಳಿದ್ರೆ ಯಾವುದೇ ಒಂದು ನಟನೆ ಕೊಟ್ಟು ಅದರನ್ನು ಯಾಕಂತೇಳಿದ್ರೆ ಪರ್ಫೆಕ್ಟಾಗಿ ಒಂದು ನಟನೆ ಯಾವ ರೀತಿಯಲ್ಲಿ ಒಂದು ನಟನೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಯಾವುದೇ ಒಂದು ಮಿಸ್ಟೇಕ್ಸ್ ಇಲ್ಲದೆ, ಯಾವುದೇ ಒಂದು ಓವರ್ ಡೈಲಾಗ್ಸ್ ಇಲ್ಲದೆ, ಯಾವುದೇ ಒಂದು ಆ್ಯಟಿಟ್ಯೂಡ್ ಇಲ್ಲದೆ ಸಿಂಪ್ಲಿಯಾಗಿ ತಮ್ಮ ನಟನೆ ಹತ್ರ ಮಾಡಿಕೊಂಡು ಒಂದು ಉತ್ತಮವಾದ ಹೆಸರು ಕೂಡ ಒಂದು ಗಳಿಸಿದ್ದಾರೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಐಡೆಂಟಿ ಅನ್ನೋ ಒಂದು ಟ್ರೈಲರ್ ಮೂಲಕ ಈ ಮೂವಿಯಲ್ಲಿ ದೊಡ್ಡ ಮಟ್ಟಿನಲ್ಲಿ ಒಂದು ಸುದ್ದಿ ಆಗ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಅದೇ ರೀತಿಯಲ್ಲಿ ಈ ಮೂವಿಯ ಮೂಲಕ ಯಾವ ರೀತಿಯಲ್ಲಿ ಇನ್ನು ಮುಂದಿನ ನಾವು ಸ್ಟೋರಿಯ ಬಗ್ಗೆ ಮಾತಾಡಲಿಕ್ಕೆ ಹೋಗೋಣ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಟೋಟಲ್ ಆಗಿ ಹೋದರೆ ಒಂದು ಯಾಕಂತೇಳಿದ್ರೆ ಪ್ಲೇನ್ ಮೂಲಕ ಹೋಗುವಂಥ ಒಂದು ಮೂಲಕ ಒಂದು ಈ ಮೂವಿನಲ್ಲಿ ಕೂಡ ಒಂದು ಸ್ಟೋರಿ ಕಾಣ್ಬೋದು ಅಂತ ಹೇಳಕ್ಕೆ ಇಷ್ಟ. ಯಾಕಂತೇಳಿದ್ರೆ ಸಸ್ಪೆನ್ಸ್ ಥ್ರಿಲ್ಲಿಂಗ್ ಮೂವಿ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಮಗೆ ಈ ಟ್ರೈಲರ್ ನೋಡುವಾಗಲೇ ಒಂದು ಕ್ರೇಜ್ ಊಟ ಆಗುತ್ತೆ ಅಂತಲೇ ಹೇಳೋದು. ಅದೇ ರೀತಿಯ ಒಂದು ಸಂದರ್ಭದಲ್ಲಿ ಈ ಮೂವಿಯ ಒಂದು ಟ್ರೈಲರ್ ಕೂಡ ಒಂದು ರಿಲೀಸ್ ಆಗಿದೆ ಅಂತಲೇ ಹೇಳೋದು. ಯಾಕಂದರೆ ಟ್ರೈಲರ್ ಮೂಲಕವೇ ಒಂದು ಅಷ್ಟರ ಮಟ್ಟಿಗೆ ಒಂದು ಕ್ರೇಜ್ ಊಟ ಹಾಕಿದಾಗಿದ್ರೆ ನಿಜವಾಗ್ಲೂ ಮೂವಿ ಯಾವ ಥರ ಇರ್ಬೋದು ಅನ್ನೋ ಒಂದು ವಿಚಾರ ಖಂಡಿತವಾಗಿ ನೀವೇ ಲೆಕ್ಕ ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಖಂಡಿತವಾಗಿ ಅದೇ ರೀತಿಯಲ್ಲಿ ಟೋವಿನೋ ಥಾಮಸ್ ರವರ ಸಿನಿ ಕರಿಯರ್ ಮೂಲಕವೇ ದ ಬೆಸ್ಟ್ ಸಿನಿಮಾ ಈ ಮೂವಿ ಆಗುತ್ತಾ, ಅದಕ್ಕಿಂತ ಒಳ್ಳೆ ರೀತಿಯಲ್ಲಿ ಮಾಡ್ತಾರೆ ಅನ್ನೋ ಒಂದು ವಿಚಾರ ಖಂಡಿತವಾಗಿ ಒಂದು ಪ್ರೇಕ್ಷಕರ ಮುಂದೆ ಇರುತ್ತೆ ಅಂತಲೇ ಹೇಳೋದು ಸ್ನೇಹಿತರೆ. ಖಂಡಿತವಾಗಿ ಐಡೆಂಟಿ ಯಾವ ರೀತಿಯಲ್ಲಿ ತಮ್ಮ ಐಡೆಂಟಿಯನ್ನು ಪ್ರೇಕ್ಷಕರ ಮುಂದೆ, ಸಿನಿ ಪ್ರೇಕ್ಷಕರ ಮುಂದೆ ಯಾವ ರೀತಿಯಲ್ಲಿ ತೋರಿಸ್ಲಿಕ್ಕೆ ಹೋಗ್ತಾರೆ ಅನ್ನೋ ಒಂದು ವಿಚಾರವನ್ನು, ಯಾವ ರೀತಿಯಲ್ಲಿ ವ್ಯಕ್ತಪಡಿಸಲಿಕ್ಕೆ ಹೋಗ್ತಾರೆ ಅನ್ನೋ ಒಂದು ವಿಚಾರವನ್ನು ಖಂಡಿತವಾಗಿಯೂ ತೆರೆ ಮೇಲಿಕ್ಕೆ ಕಾಣಲಿಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳುವುದು. ಚಿತ್ರದ ಟೈಟಲ್ ಕೂಡ ಐಡೆಂಟಿ ಅನ್ನೋ ಒಂದು ಟೈಟಲ್ ಕೂಡ ಇಟ್ಟಿದ್ದಾರೆ ಅಂತ ಹೇಳುವುದು. ಪ್ರೇಕ್ಷಕರು ಯಾವ ರೀತಿಯಲ್ಲಿ ಎಷ್ಟರ ಮಟ್ಟಿಗೆ ಇಷ್ಟಪಡ್ತಾರೆ ಅನ್ನೋ ಒಂದು ವಿಚಾರದ ಬಗ್ಗೆ ಮಾತಾಡಲಿಕ್ಕೆ ಹೋಗೋಣ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕಂತ ಹೇಳಿದ್ರೆ ಎಲ್ಲ ಮೂವಿಗಳಲ್ಲಿ ಕೂಡ ಒಂದು ಆ್ಯಕ್ಷನ್ ಥ್ರಿಲ್ಲರ್ ಇರ್ಬೋದು, ರೊಮ್ಯಾನ್ಸ್ ಇರ್ಬೋದು, ಇಮೋಷ್ನಲ್ ಇರ್ಬೋದು, ಎಲ್ಲ ಮೂವಿಯಗಳ ರೀತಿಯಲ್ಲಿ ಕೂಡ ಈ ಮೂವಿನಲ್ಲಿ ಕೂಡ ಅಂಥದ್ದೇ ದೃಶ್ಯಗಳನ್ನು ಕೂಡ ಕಾಣ್ಬೋದು ಅಂತ ಹೇಳಕ್ಕೆ ಇಷ್ಟ. ಯಾಕಂತೇಳಿದ್ರೆ ಆ್ಯಕ್ಷನ್ ಮೂಲಕ ಹೇಳೋದಾದರೆ ಖಂಡಿತವಾಗಿ ಈ ಮೂವಿನಲ್ಲಿ ಕೂಡ ಒಂದು ಕಾರ್ ರೇಸ್ನ ಮೂಲಕ ಒಂದು ಕಾರ್ನ ಒಂದು ಸೀನ್ಗಳನ್ನು ಹೆಚ್ಚಾಗಿ ಒಂದು ತೋರಿಸಲಾಗಿದೆ ಅಂತ ಹೇಳಬಹುದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯ ಇಮೋಷ್ನಲ್ಗಳ ಸೀನ್ಗಳ ಮೂಲಕ ನೋಡೋದಾದರೆ ಖಂಡಿತವಾಗಿಯೂ ಇಮೋಷ್ನಲ್ಗಳ ಮೂಲಕ ಕೂಡ ಹೆಚ್ಚಾಗಿ ಈ ಮೂವಿನಲ್ಲಿ ಒಂದು ತೋರಿಸಲಾಗಿದೆ ಅಂತಲೇ ಹೇಳುವುದು. ಅದೇ ರೀತಿಯಲ್ಲಿ ಲವ್ ಸ್ಟೋರಿಯ ಮೂಲಕ ಯಾವ ರೀತಿಯಲ್ಲಿ ಒಂದು ತೋರಿಸ್ಬೋದು, ಅದೇ ರೀತಿಯಾಗಿ ಫೈಟ್ಗಳ ಸೀನನ್ನು ಯಾವ ರೀತಿಯಲ್ಲಿ ಒಂದು ತೋರಿಸ್ಬೋದು, ಅಲ್ಲಿ ಆ ರೀತಿಯನ್ನು ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ತೋರಿಸಿದ್ದಾರೆ ಅಂತಲೇ ಹೇಳೋದು ಸ್ನೇಹಿತರೆ. ಅದೇ ರೀತಿಯಲ್ಲಿ ಮಂದಿರ ಬೇಡಿರುವರು ಕೂಡ ಈ ಮೂವಿನಲ್ಲಿ ಇದ್ದಾರೆ ಅನ್ನೋ ಒಂದು ವಿಶೇಷ ಅಂತಲೇ ಹೇಳೋದು ಸ್ನೇಹಿತರೆ. ಖಂಡಿತವಾಗಿಯೂ ಈ ಮೂವಿಯ ಒಂದು ಟ್ರೈಲರ್ ನೋಡಿದರೆ ಖಂಡಿತವಾಗಿಯೂ ಬೊಗುಡಿ ವಿಲ್ಲ ಅನ್ನೋ ಒಂದು ಟ್ರೈಲರ್ನ ಒಂದು ನೆನಪಾಗುತ್ತೆ ಅಂತಲೇ ಹೇಳ್ಬೋದು. ಆ ಮೂವಿಯ ನೆನಪಾಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿಯೂ ಅದಕ್ಕೋಸ್ಕರವೇ ಮೇಲ್ನೋಟಕ್ಕೆ ನೋಡೋದಾದರೆ ಖಂಡಿತವಾಗಿ ಈ ಮೂವಿ ಒಂದು ಪಕ್ಕ ಬ್ಲಾಕ್ ಮಾಸ್ಟರ್ ಸ್ಟೋರಿಯ ಮೂಲಕ ಹಿಟ್ ಆಗುತ್ತೆ ಅನ್ನೋ ಒಂದು ವಿಚಾರ ಕೂಡ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗಿ ಅದಕ್ಕೋಸ್ಕರವೇ ಯಾರು ಈ ಒಂದು ಟ್ರೈಲರ್ ನೋಡಲಿಲ್ಲ ಖಂಡಿತವಾಗಿದೆ ಸಲ ನೋಡ್ಕೊಂಡು ಬನ್ನಿ. ಅದೇ ರೀತಿಯಾಗಿ ಐಡೆಂಟಿ ಅನ್ನೋ ಒಂದು ಟ್ರೈಲರ್ ದೊಡ್ಡ ಮಟ್ಟಿನ ಒಂದು ಪ್ರೇಕ್ಷಕರ ಮಟ್ಟಿಗೆ ಒಂದು ಒಳ್ಳೆಯ ರೆಸ್ಪಾನ್ಸ್ ಜೊತೆಗೆ ಈ ಮೂವಿ ಒಂದು ದೊಡ್ಡ ಮಟ್ಟಿನ ಒಂದು ಬ್ಲಾಕ್ ಮಾಸ್ಟರ್ ಹಿಟ್ ಜೊತೆಗೆ ಈ ಮೂವಿ ಎದ್ದೇ ಬರುತ್ತೆ ಅಂತಲೇ ಹೇಳೋದು ಸ್ನೇಹಿತರೆ. ಖಂಡಿತವಾಗಿಯೂ ಆಲ್ ಅವರ್ ಟೀಮ್ ತಂಡಕ್ಕೂ ನಮ್ಮ ಕಡೆಯಿಂದ ಕೂಡ ದೊಡ್ಡ ಮಟ್ಟಿನ ಒಂದು ವಿಶೇಷ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಪ್ರೇಕ್ಷಕರು ಯಾವ ರೀತಿಯಲ್ಲಿ ಈ ಮೂವಿಯನ್ನು ಸ್ವಾಗತ ಮಾಡ್ತಾರೆ, ಅದೇ ರೀತಿಯಲ್ಲಿ ಯಾವ ರೀತಿಯಲ್ಲಿ ಪ್ರೇಕ್ಷಕರು ಈ ಮೂವಿಗೆ ಒಂದು ರೆಸ್ಪಾನ್ಸ್ ಕೊಡ್ತಾರೆ, ಯಾವ ರೀತಿಯಲ್ಲಿ ಈ ಮೂವಿಯನ್ನು ಎಷ್ಟರ ಮಟ್ಟಿಗೆ ಒಂದು ಗೆಲ್ಲಿಸ್ಕೊಡ್ತಾರೆ ಅನ್ನೋ ಒಂದು ವಿಚಾರ
ಮೂವಿ ರಿಲೀಸ್ ಆದಮೇಲೆ ನನಗೆ ಗೊತ್ತಾಗ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫಿಲ್ಮಿನ ಸಂಬಂಧಪಟ್ಟ ಎಲ್ಲ ಒಂದು ಮಾಹಿತಿಯನ್ನು ಈ ಚಾನಲ್ ಮುಖಾಂತರ ನಾವು ಖಂಡಿತವಾಗಿ ಅಪ್ಡೇಟ್ ಮಾಡ್ತೇನೆ. ಟೋವಿನೋ ಥಾಮಸ್ ರವರಿಗೆ ಅದೇ ರೀತಿಯಾಗಿ ನಮ್ಮ ಸಿನಿ ಫ್ಯಾನ್ಸ್ನವರಿಗೂ ಕೂಡ ಆಲ್ ಅವರ್ ಟೀಮ್ಗೂ ಕೂಡ ದೊಡ್ಡ ಮಟ್ಟಿನ ಒಂದು ವಿಶೇಷ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಜೈ ಹಿಂದ್. ಥ್ಯಾಂಕ್ ಯು. ವಂದೇ ಮಾತರಂ.